ನಟ ದರ್ಶನ್ಗೆ ತಾಯಿ ಚಾಮುಂಡೇಶ್ವರಿ ಒಲಿಯುತ್ತಾಳ ಅನ್ನುವಂತಹ ಪ್ರಶ್ನೆ ಇದೆ. ಕೊಲೆ ಪ್ರಕರಣದಲ್ಲಿ ಏನು ನ್ಯಾಯಾಂಗ ಬಂಧನದಲ್ಲಿ ನಟ ದರ್ಶನ್ ಇರುವಂತದ್ದು. ಇಂದು ಕೋರ್ಟ್ನಲ್ಲಿ ವಿಚಾರಣೆಗೆ ದರ್ಶನ್ ಹಾಜರಾಗಲಿದ್ದು, ನಟ ದರ್ಶನ್ಗೆ ಸಿಗುತ್ತಾ ಚಾಮುಂಡೇಶ್ವರಿಯ ಶ್ರೀರಕ್ಷೆ ಅನ್ನುವಂತಹ ಪ್ರಶ್ನೆ ಇದೆ. ಪ್ರತಿ ಆಷಾಢದಲ್ಲಿ ದೇವಿಯ ದರ್ಶನವನ್ನ ದಾಸ ಪಡಿತಾ ಇದ್ರು. ಈ ಬಾರಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲಿನಲ್ಲಿದ್ದಾರೆ. ಚಾಮುಂಡಿ ಮೇಲೆ ಅಪಾರ ಭಕ್ತಿಯನ್ನ ನಟ ದರ್ಶನ್ ಹೊಂದಿದ್ದಾರೆ. ಬಾಲ್ಯದಿಂದಲೂ ದರ್ಶನ್ ಚಾಮುಂಡಿಯ ಪರಮ ಭಕ್ತರಾಗಿರುವಂತದ್ದು. ಇನ್ನ ಪ್ರತಿ ಸಿನಿಮಾದಲ್ಲೂ ಕೂಡ ಚಾಮುಂಡೇಶ್ವರಿಯ ಹೆಸರು ಪ್ರಸ್ತಾಪ ಆಗುತ್ತೆ. ಚಾಮುಂಡಿ ಕೃಪೆಯಿಂದ ಇಂದು ಬಿಡುಗಡೆ ಆಗ್ತಾರಾ ದರ್ಶನ್ ಅನ್ನುವಂತಹ ಪ್ರಶ್ನೆಗಳಿರುವಂತದ್ದು. ಏನೋ ನಟ ದರ್ಶನ್ಗೆ ಒಲಿಯುತ್ತಾಳ ನಾಡದೇವಿ ತಾಯಿ ಚಾಮುಂಡೇಶ್ವರಿ ಅನ್ನೋ ಪ್ರಶ್ನೆ ಇದೆ. ಕೊಲೆ ಕೇಸಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿ ನಟ ದರ್ಶನ್ ಇರುವಂತದ್ದು. ಇಂದು ಕೋರ್ಟ್ನಲ್ಲಿ ವಿಚಾರಣೆಗೆ ನಟ ದರ್ಶನ್ ಹಾಜರಾಗಲಿದ್ದು, ನಟ ದರ್ಶನ್ಗೆ ಸಿಗುತ್ತಾ ಚಾಮುಂಡೇಶ್ವರಿಯ ಶ್ರೀರಕ್ಷೆ. ಪ್ರತಿ ಆಷಾಢದಲ್ಲಿ ದೇವಿಯ ದರ್ಶನವನ್ನ ನಟ ದರ್ಶನ್ ಪಡೆದುಕೊಳ್ತಾ ಇದ್ರು. ಪ್ರತಿ ಆಷಾಢ ಶುಕ್ರವಾರದಂದು ಏನು ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡಿತಾ ಇದ್ರು. ಪ್ರತಿ ಆಷಾಢದಲ್ಲಿ ದೇವಿಯ ಒಂದು ದರ್ಶನಕ್ಕೆ ಬರ್ತಾ ಇದ್ರು ದಾಸ. ಈ ಬಾರಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲಿನಲ್ಲಿದ್ದಾರೆ. ಚಾಮುಂಡಿ ಮೇಲೆ ಅಪಾರವಾದಂತಹ ಭಕ್ತಿಯನ್ನ ದರ್ಶನ್ ಹೊಂದಿದ್ದಾರೆ. ಬಾಲ್ಯದಿಂದಲೂ ಕೂಡ ದರ್ಶನ್ ಚಾಮುಂಡಿಯ ಪರಮ ಭಕ್ತರಾಗಿದ್ದಾರೆ. ಪ್ರತಿ ಸಿನಿಮಾದಲ್ಲೂ ಕೂಡ ಚಾಮುಂಡೇಶ್ವರಿಯ ಹೆಸರು ಪ್ರಸ್ತಾಪ ಮಾಡ್ತಾರೆ. ಚಾಮುಂಡಿ ಕೃಪೆಯಿಂದ ಇಂದು ಬಿಡುಗಡೆ ಆಗ್ತಾರಾ ನಟ ದರ್ಶನ್ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಸಾಕಷ್ಟು ಪ್ರಶ್ನೆಗಳಿರುವಂಥದ್ದು ಈ ಬಗ್ಗೆ. ನಟ ದರ್ಶನ್ಗೆ ಏನು ಜೈಲುವಾಸ ಮುಗಿಯುತ್ತಾ ಇನ್ನು ಮೇಲಾದ್ರೂ ಅನ್ನುವಂತಹ ಪ್ರಶ್ನೆಗಳಿದೆ, ಚರ್ಚೆಗಳಾಗ್ತಾ ಇದೆ. ಕಾದು ನೋಡಬೇಕಿದೆ ನಟ ದರ್ಶನ್ಗೆ ಚಾಮುಂಡಿ ಕೃಪೆಯಿಂದ ಇಂದು ಬಿಡುಗಡೆ ಸಿಗುತ್ತಾ ಅನ್ನುವಂಥದ್ದನ್ನ. ನಿಮಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಯಶಸ್ ಮಾವುತರ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಯಶಸ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ರು, ಇದೀಗ ಕೋರ್ಟ್ಗೆ ಹಾಜರಾಗಲಿರುವಂತದ್ದು. ಇಂದಾದ್ರೂ ಜೈಲು ವಾಸದಿಂದ ಬಿಡುಗಡೆ ಸಿಗುತ್ತಾ ದರ್ಶನ್ ರವರಿಗೆ? ಚಾಮುಂಡೇಶ್ವರಿಯ ಕೃಪೆ ದರ್ಶನ್ ಮೇಲೆ ಇದೆಯಾ, ಹೇಗೆ ಅನ್ನುವಂತಹ ಪ್ರಶ್ನೆಗಳಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಲಕ್ಷ್ಮಿ, ಬಹಳ ಪ್ರಮುಖವಾಗಿ ಏನು ಕಳೆದ ತಿಂಗಳು 9ನೇ ತಾರೀಕು ನಡೆದಂತಹ ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಏನಿದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11ನೇ ತಾರೀಕು ಬೆಂಗಳೂರಿನ ಪೊಲೀಸರು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಂಧನವನ್ನು ಮಾಡ್ತಾರೆ. ಈ ಒಂದು ಬಂಧನದ ನಂತರ ನಡೆದಂತಹ ಬೆಳವಣಿಗೆಗಳಿಂದ ಇದು ಪ್ರಮುಖವಾದಂಥದ್ದು. ಏನೀಗಾಗಲೇ 18ಕ್ಕೂ ಹೆಚ್ಚು ಜನ ಅಥವಾ ಹೆಚ್ಚು ಆರೋಪಿಗಳನ್ನು ಈಗಾಗಲೇ ಬಂಧನವನ್ನು ಮಾಡಿದ್ದಾರೆ. ಆದರೆ ಈ ದರ್ಶನ್ ಅವರ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಸೀರಿಯಸ್ನೆಸ್ ಆದಂತಹ ಕೇಸು ಕೂಡ ತುಂಬ ಸೀರಿಯಸ್ ಆಗ್ತಿದೆ ಅಂತ ಹೇಳ್ಬೋದು. ಈಗಾಗಲೇ ದರ್ಶನ್ ಅವರ ಭೇಟಿಯನ್ನು ಅವರ ಕುಟುಂಬಸ್ಥರು ಸೇರಿದಂತೆ ಅನೇಕ ಅಭಿಮಾನಿಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇಂದು ಏನು 4ನೇ ತಾರೀಕುವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಏನು ಕೋರ್ಟ್ ಅವಕಾಶವನ್ನು ಕೊಟ್ಟಿದೆ. ಪೊಲೀಸರು ಕೂಡ ಏನು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ನ್ಯಾಯಾಂಗ ಬಂಧನದಲ್ಲಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಈಗಾಗಲೇ ದರ್ಶನ್ ಅವರಿದ್ದಾರೆ. ಇಂದು ಕೋರ್ಟ್ಗೆ ಹಾಜರಾಗಬೇಕಾಗುವಂತಹ ಸಾಧ್ಯತೆಗಳಿರುತ್ತೆ. ಏನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವತ್ತಿನ ವಿಚಾರಣೆಯಲ್ಲಿ ಹಾಜರಾಗ್ತಾರೆ. ದರ್ಶನ್ ಪರವಾದಂಥ ವಕೀಲರು ಯಾವ ವಾದವನ್ನು ಮಾಡ್ತಾರೆ, ಜಾಮೀನು ಅರ್ಜಿಯನ್ನು ಸಲ್ಲಿಸಿ ಏನು ಇವತ್ತು ಅವರಿಗೆ ಜಾಮೀನು ಸಿಗುತ್ತಾ ಅನ್ನುವಂತಹ ಒಂದು ರೀತಿಯಾದಂತಹ ಕುತೂಹಲ ಕೂಡ ಇರ್ತಕ್ಕಂಥದ್ದು. ಈ ಒಂದು ಸೀರಿಯಸ್ನೆಸ್ ಆಫ್ ಕೇಸ್, ಈ ಒಂದು ಪ್ರಕರಣದ ಏನು ತೀವ್ರತೆಯನ್ನು ನೋಡಿ ಅಥವಾ ಅದರ ಒಳ ಮತ್ತು ಹೊರ ಇರುವಂತಹ ವಿಚಾರಗಳನ್ನ ವಿಮರ್ಶೆ ಮಾಡಿ ಏನು ಜಾಮೀನನ್ನು ಕೊಡಬೇಕಾಗ್ತದೆ. ಯಾಕಂದರೆ ಪ್ರತಿಷ್ಠಿತ ಸೆಲೆಬ್ರಿಟಿ ಆಗಿರುವಂತಹ ದರ್ಶನ್ ಹೊರಗಡೆ ತಮ್ಮ ಪ್ರಭಾವವನ್ನು ಬಳಸಿ ಸಾಕ್ಷಿಗಳನ್ನ ನಾಶ ಮಾಡ್ಬೋದು ಅನ್ನುವಂತಹ ಒಂದು ಪ್ರಮುಖವಾದಂಥ ಅಂಶ ಕೂಡ ಇದೆ. ಹೀಗಾಗಿ ನ್ಯಾಯಾಲಯ ಯಾವ ತೀರ್ಮಾನವನ್ನು ಮಾಡುತ್ತೆ ಕಾದು ನೋಡಬೇಕು. ಮತ್ತೊಂದೆಡೆ ಇತ್ತ ಏನು
ಮುಂದಿನ ವಾರದಿಂದ ಏನು ಆಷಾಢ ಮಾಸ ಪ್ರಾರಂಭವಾಗುತ್ತೆ. ಮೈಸೂರಿನ ನಾಡಿನ ಅಧಿದೇವತೆ ಮೈಸೂರಿನ ಚಾಮುಂಡೇಶ್ವರಿ ಏನು ಚಾಮುಂಡಿ ಬೆಟ್ಟದಲ್ಲಿ ವಿವಿಧ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಆದರೆ ದರ್ಶನ್ ಮತ್ತು ಚಾಮುಂಡಿ ಬೆಟ್ಟಕ್ಕೂ ಕೂಡ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಬಾಲ್ಯದಿಂದಲೂ ಕೂಡ ಮೈಸೂರಿನವರಾದಂತಹ ದರ್ಶನ್ ಅವರು ಚಾಮುಂಡೇಶ್ವರಿ ಮೇಲೆ ಅಪಾರವಾದಂತಹ ಭಕ್ತಿ ಉಳ್ಳವರು. ಹೀಗಾಗಿ ತಮ್ಮ ಒಂದು ಬಾಲ್ಯ ದಿನಗಳಿಂದ ಅಥವಾ ತಮ್ಮ ಏನು ಸಿನಿಮಾ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡುವಂತಹ ಮೊದಲ ದಿನದಿಂದಲೂ ಕೂಡ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಪಡಿತಾರೆ. ಪ್ರತಿ ಆಷಾಢದಲ್ಲೂ ಕೂಡ ಏನು ದೇವಿಯ ದರ್ಶನವನ್ನು ಮಾಡ್ತಕ್ಕಂಥದ್ದು ಅವರ ವಾಡಿಕೆ. ಹಾಗೂ ಅವರ ತೋಟದ ಮನೆ ಇರ್ಬೋದು ಅಥವಾ ಇತರ ಅವರ ಮನೆಯಲ್ಲೂ ಕೂಡ ಆಷಾಢ ಮಾಸದಲ್ಲಿ ಒಂದು ದಿನ ಚಾಮುಂಡಿ ಹಬ್ಬವನ್ನು ಮಾಡಿ ಸ್ನೇಹಿತರು ಹಾಗೂ ಇಡೀ ಫಿಲಮ್ ಇಂಡಸ್ಟ್ರಿಯನ್ನು ಕರೀತಿದ್ರು ದರ್ಶನ್ ಅವರು. ಆದರೆ ಈ ಬಾರಿ ಅದು ಅವಕಾಶ ಸಿಗುತ್ತಾ ಅಂತಕ್ಕಂಥದ್ದು ಕೂಡ ಅಭಿಮಾನಿಗಳ ಒಂದು ರೀತಿ ಕುತೂಹಲ ಆಗಿದೆ. ಈ ಹಿಂದೆ ತಮ್ಮ ಪತ್ನಿಯ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣದಲ್ಲಿ ಏನು ಜೈಲಿಗೆ ಸೇರಿದ್ರು, ಆ ಸಂದರ್ಭದಲ್ಲೂ ಕೂಡ ಚಾಮುಂಡಿ ಬೆಟ್ಟ ಆಷಾಢ ಮಾಸ ಪ್ರಾರಂಭವಾದಾಗ ಆಷಾಢದಲ್ಲಿ ಏನು ಬಿಡುಗಡೆ ಆಗ್ತಾರೆ, ಚಾಮುಂಡೇಶ್ವರಿಯ ದರ್ಶನಕ್ಕೆ ದರ್ಶನ್ ಅವರು ಬರ್ತಾರೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲೂ ಕೂಡ ಮುಕ್ತಿಯನ್ನು ಒಂದು ಅಥವಾ ಬೇರೆಯನ್ನು ಪಡೆದು ಈ ಒಂದು ದೇವಿಯ ದರ್ಶನಕ್ಕೆ ಬರ್ತಾರ ಅನ್ನೋದು ಕೂಡ ಅಭಿಮಾನಿಗಳ ಕಾತರ ಆಗಿದೆ. ಯಾಕಂದರೆ ಅವರ ಎಲ್ಲ ಸಿನಿಮಾಗಳಲ್ಲೂ ಕೂಡ ಚಾಮುಂಡೇಶ್ವರಿಯ ಒಂದು ಪ್ರಸ್ತಾಪ ಇರ್ತದೆ. ಈಗ ಭಾಳ ಪ್ರಮುಖವಾಗಿ ಕಳೆದ ಬಾರಿ ಏನು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಏನು ನೀವು ಗಮನಿಸ್ಬೋದು, ಸಾರಥಿ ಸಿನಿಮಾ ರಿಲೀಸ್ ಆಯಿತು. ಆ ಸಾರಥಿ ಸಿನಿಮಾದಲ್ಲೂ ಕೂಡ ಸಂಪೂರ್ಣವಾಗಿ ಚಾಮುಂಡೇಶ್ವರಿಯ ವೈಭವೀಕರಣ ಇದೆ. ಈ ಹಿಂದೆ ಕಾಟೇರ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಕಾಟೇರಮ್ಮ ಅಂದರೆ ಶಕ್ತಿ ದೇವತೆಯ ಒಂದು ರೀತಿ ವೈಭವೀಕರಣ ಇರ್ತಕ್ಕಂಥದ್ದು. ಹಾಗೂ ಏನು ಆಷಾಢ ಮಾಸದ ಪ್ರಾರಂಭದಲ್ಲಿ ಏನು ಅಮಾವಾಸ್ಯೆ ಬರುತ್ತೆ, ಆ ಒಂದು ಅಮಾವಾಸ್ಯೆಯಲ್ಲೂ ಕೂಡ ಏನು ಪಾಂಡುಪುರದಲ್ಲಿರುವಂತಹ ಆರತಿ ಉಕ್ಕಡ ಏನಿದೆ, ಆರತಿ ಉಕ್ಕಡದಲ್ಲೂ ಕೂಡ ವಿಶೇಷವಾಗಿ ಒಂದು ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು. ಹಾಗೂ ಪ್ರತಿ ಹಂತದಲ್ಲೂ ಕೂಡ ಅಲ್ಲಿ ಅನ್ನಸಂತರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ದರ್ಶನ್ ಅವರು ಮಾಡ್ಕೊಂಬಂದಿದ್ರು. ಹೀಗಾಗಿ ಈ ಬಾರಿ ಏನು ಈ ಒಂದು ಸಂದಿಗ್ಧ ಸಂಕಷ್ಟ ಪರಿಸ್ಥಿತಿಯಲ್ಲಿ ದರ್ಶನ್ ಇದ್ದಾರೆ. ಹೀಗಾಗಿ ಚಾಮುಂಡೇಶ್ವರಿಯ ಆ ಒಂದು ಕೃಪೆ ದರ್ಶನ್ ಮೇಲೆ ಬೀಳುತ್ತಾ ಅನ್ನೋದು ಕೂಡ ಅಭಿಮಾನಿಗಳ ಕಾತರ ಆಗಿದೆ. ಹೀಗಾಗಿ ಇವತ್ತಿನ ಸಂಪೂರ್ಣ ವಿಚಾರಣೆ ತೀವ್ರ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಲಕ್ಷ್ಮಿ, ಧನ್ಯವಾದ ಯಶಸ್ ನಿಮ್ಮೆಲ್ಲ ಮಾಹಿತಿಗಾಗಿ.